morning guys, welcome back to our channel. ಗೈಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಮೈಸೂರು. ನಾನು ದಡಸ್ಲಿ ಮತ್ತೆ ಆಂಟಿ ಅಂದರೆ ವೈಭವ್ ಅವರಮ್ಮ. ಅದೇ ಇವತ್ತು ಗೇಮ್ ಎಲ್ಲ ಆಡಿದ್ವಲ್ಲ ಅವರಮ್ಮ. ಸೊ ಫ್ರೀ ಇದ್ವಲ್ಲ, ಆ್ಯಕ್ಚುಲಿ ಅವಳಿಗೆ ನನ್ನ ಸ್ಯಾರೀಸ್ ಎಲ್ಲ ನೋಡಿ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೆ ಮದುವೆಗೆಲ್ಲ ಅಲ್ಲೇ ತೊಗೊಳ್ಬೇಕಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಬಸ್ಸೆಲ್ಲ ಹೋಗ್ತಾ ಇದ್ದೀವಿ ಗೈಸ್. ಅಗೇನ್ ಗರ್ಲ್ಸ್ ಗ್ಯಾಂಗ್ ಇವತ್ತು. ರೂಪಕ್ಕಂಗೆ ಆ್ಯಕ್ಚುಲಿ ಹೇಳಿಲ್ಲ, ಯಾಕಂದರೆ ಅವರು ಆಲ್ಮೋಸ್ಟ್ ನನಗೋಸ್ಕರ ಶಾಪ್ ಕ್ಲೋಸ್ ಮಾಡಿ ಬಂದಿದ್ದಾರೆ. ಸ್ವಲ್ಪ ಲಾಸ್ ಆಗಿದೆ ಅವ್ರಿಗೆ ನನ್ನಿದೆ. ಸಾರಿ ರೂಪಕ್ಕ. ಅದಕ್ಕೆ ಇವತ್ತು ನಾನು ದಡಸ್ಲಿ ಮತ್ತು ಆಂಟಿ ಅಮ್ಮ ಬರೋದಿತ್ತು, ಬಟ್ ಅವ್ರದ್ದು ಇಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಇದೆ. ಸೊ ಅದಕ್ಕೆ ಅವರೆಲ್ಲ ಶಾಪಿಂಗ್ ಮುಗಿಸ್ಕೊತಾರೆ. ಫಟಾಫಟ್ ಹೊರಡೋಣ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಕುರ್ತಾನಾಗಿ ಈ ಥರ ಔಟ್ಫಿಟ್ಸ್ ತುಂಬ ಇಷ್ಟ ಆಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಕೂಡ ಬ್ರೇಕ್ಫಾಸ್ಟ್ ಮಾಡಿದೆ, ಹಾಗೆ ಹೋಗಿದ್ದೆ. ನೋಡೋಣ ಹೋಗ್ತೇನೆ, ಪಾರ್ಸಲ್ ತೊಗೊಂಡು ಹೋಗೋದು. ಬಸ್ಸಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಗೈಸ್. ಕಮ್ ಆನ್ ಲೆಟ್ಸ್ ಗೋ. 11 o'clock ಆಗಿದೆ ಆಲ್ರೆಡಿ. ಟೈಮ್ ಆಯಿತು, ಬೇಗ ಹೋಗಿ ಬೇಗ ಬರೋಣ ಗೈಸ್. ಚಲೋ. ಇಯರಿಂಗ್ಸ್ ಬಿಡಿ, ಎಷ್ಟು ಚೆನ್ನಾಗಿದೆ. ಶಾಪಿಂಗ್ ಸ್ಯಾರಿ ಆಯ್ತು. ಏನಂದ್ರೆ ತಲೆ ಸುತ್ತಬಿಡಿತ್ತಂಗೆ. ತಲೆ ಸುತ್ತ ಬಸ್ಸಲ್ಲಿ ಏನ್ ಬೀಳ್ತಾ ಇದೆ ಆ ರೇಂಜ್ಗೆ ಹೋಗ್ಬಿಟ್ಟು. ಅದಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಯಾವುದೋ ಒಂದು ರೋಡ್ ಗೊತ್ತಿಲ್ಲ ಯಾವುದಂತ. ಸ್ಯಾರಿ ಎಲ್ಲ ಆಯ್ತು, ಜುವೆಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸ್ಯಾರಿದೆಲ್ಲ ಮಾಡಿಲ್ಲ ನಾನು. ಐ ಆಮ್ ಸೋ ಸಾರಿ. ತಲೆ ನೋಡ್ತಾ ಇದೆ. ಅಡನಿ ಕಾಸ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ನನಗೆ. ಫುಲ್ ಬಿ ಸ್ವೆಟ್ ಆಗ್ಬಿಟ್ಟೆ ಗೈಸ್. ಇನ್ನೇನು ಬೀಳ್ತಾ ಇದೆ ಅಷ್ಟೊಂದು ಸೀಟ್ ಸಿಗ್ತದೆ ನನಗೆ. ನಿಂತ್ಕೊಂಡು ಬೇರೆ ಬಂದಿತ್ತು ಸ್ವಲ್ಪ ಇವತ್ತು. ಇದೆಲ್ಲ ನಾನು ಬ್ಯಾಂಗ್ಳೂರಲ್ಲಿ ನೋಡೋಣ ಅಂತ ಅನ್ಕೊಂತಾ ಇದ್ದೀನಿ. ಬಿಕಾಸ್ ಇಲ್ಲಿ ಯಾವ ನಂಗೆ ಡಿಸೈನ್ಸ್ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಇವುಗಳು ಮಾತ್ರ ತಗೊಳ್ತಾ ಇದ್ದಾರೆ. ಆಯ್ತಾ ಶಾಪಿಂಗ್? ಒಳ್ಳೆ ಶಾಪಿಂಗ್ ಮಾಡ್ತೀನಿ. ನಂಗೆ ಇಯರಿಂಗ್ಸ್ ಇಷ್ಟ ಆಯ್ತು, ಸಕ್ಕದಾಗಿದೆ. ಇದು ಗೋಲ್ಡಲ್ಲಿ ಈ ಥರ ಮಾಡಿಸ್ಕೊಬೇಕು ನೋಡಿ. ಯಾವ್ದಾದ್ರು ಪ್ಲಾನಿಂಗ್ಸ್ ಈ ಥರ ಮಾಡಿಸ್ಕೊಳ್ಳಿ. ಇದು ಲಾಂಗ್ ಇದು ಇದು ಸ್ವಲ್ಪ ಇಂಡೋ ವೆಸ್ಟರ್ನ್ ಅಂತಾರಲ್ಲ ಆ ಥರ ಸ್ಯಾರೀಸ್ಗೆಲ್ಲ ಸಕ್ಕದ ಮ್ಯಾಚ್ ಆಗಿದೆ. ಇದು ಪುಟ್ಟ ಎಷ್ಟಿದು? 1800 ಎಲ್ಲ ಅಷ್ಟೇ. ಹೆಣ್ಮಕ್ಳು ಬಾರ್ಗೇನಿಂಗ್ ಬಿಡಲ್ಲ, ಅದಾಗಲ್ಲ. ಬಾರ್ಗೇನಿಂಗ್ ಮಾಡ್ತಾರೆ, ಬಾರ್ಗೇನಿಂಗ್ ಮಾಡಕ್ ಬರಲ್ಲ. ಸ್ಟಿಲ್ ವೈಟಿಂಗ್ ಅಷ್ಟಾಗ್ತಾ ಇದೆ. ಡ್ರೆಸ್ ನೋಡಿ ಪಾಪಗೆ ಎಷ್ಟು ಚೆನ್ನಾಗಿದೆ. ಅಗೇನ್ ವಿ ಆರ್ ಇನ್ ಅರ್ಸೂರ್ ರೋಡ್. ಗೈಸ್ ಇಂಡೋ ವೆಸ್ಟರ್ನ್ ಬೇಕು ಇನ್ನೊಂದು. ಅದಕ್ಕೆ ವಿ ಆರ್ ಸರ್ಚಿಂಗ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ಇವರು ನೈಟಿ ಅಂಗಡಿ ಮಾತ್ರ ಬಿಡಲ್ಲ. ಅಂಟಿದಿರು ನೈಟಿ ಅಂಗಡಿ ಮಾತ್ರ ಬಿಡಲ್ಲ. ಗೈಸ್ ಚೆನ್ನಾಗಿದೆ ಅಲ್ವಾ? ಇದು ನೋಡಿ ಬೇಬಿ, ಸಕ್ಕದಾಗಿದೆ. ಈ ಡ್ರೆಸ್ ಅಲ್ಲಿ ಈ ಫಿಗರ್ ನೋಡಿ ಸಖತ್ತಾಗಿರುತ್ತೆ ಅಲ್ವಾ ಗೈಸ್? ಹಾಕೋ ಚೆನ್ನಾಗಿರುತ್ತೆ. ಬ್ಲಾಕ್ ಕಲರ್ ಈ ಸ್ಯಾರಿ ನೋಡು, ಕಲಂಕಾರಿ ಸಮಥಿಂಗ್ ಏನೋ ಅಂತಾರಲ್ಲ ಆ ತರ ಸ್ಯಾರಿ ಚೆನ್ನಾಗಿದೆ. ಅದೊಂದು ಸ್ಯಾರಿ ಚೆನ್ನಾಗಿದೆ ಗೈಸ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬನ್ನಿ, ಅರ್ಸೂರ್ ರೋಡಿಗೆ ಬನ್ನಿ, ತುಂಬಾ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್ಸ್. ಇವನ್ ಬಾಯ್ಸ್ಗೂ ಸಿಗುತ್ತೆ. ಸೂಟ್ಸ್ ಆ ಥರ, ಈ ಥರ ಪಜಾಮಸ್ ಈ ಥರ ಎಲ್ಲ ಸಿಗುತ್ತೆ. ಟ್ರಾಫಿಕ್ ಇದೆ ಈ ರೋಡು ಬಿಕಾಸ್ ಆಫ್ ಸ್ಯಾಟರ್ಡೆ ಅಂತ. ಸ್ಯಾಟರ್ಡೆ ಅಲ್ಲ ಇವತ್ತು, ಸ್ಯಾಟರ್ಡೆ ಅಲ್ವಾ? ಅದಕ್ಕೆ ಮೆಹಂದಿ ಬಂದು ಹಾಕ್ಸ್ಕೊಳ್ಳೋಣ. ಮದುವೆ ಹತ್ರ ಇದೆ ಅನ್ನೋ ಥರ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ. ಇದು
ಇದ್ರಲ್ಲಿ ಕಲರ್ ಇದೆ ಕಾಟನ್ ಒಳಗಡೆ ನೆಟ್ ಇರುತ್ತೆ. ಈ ತರ ಸ್ಯಾರಿನೂ ಚೆನ್ನಾಗಿದೆ. ಅಲ್ಲಿ ಇದೆ ಆ ಕಡೆ ನೋಡು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಓಹೋ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು ನನ್ಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ತಲೆ ಸುತ್ತ ಬಂದ್ಬಿಟ್ಟಿದ್ದು ಗೈಸ್ ಬಸ್ನಲ್ಲಿ. ಅಂದರೆ ನಾವು ಬಸ್ ಹತ್ಕೊಂಡಿದ್ದೆ, ಲೇಟ್ ಆಯಿತಾ. 11:30 ನಾವು ಹೊರಟಿದ್ದು 11:30 ಆಗೋಗಿತ್ತು. ಸೊ ಲೇಟ್ ಆಗೋಗಿದೆ ಅಂತ ಸೀಟ್ ಇಲ್ದಿರೋ ಬಸ್ಸಿಗೆ ಹತ್ಬಿಟ್ವಿ. ಇನ್ನೇನು ಚನ್ನಪಟ್ಟಣ ಏನು ಮದ್ದೂರು ಆ ಕಡೆ ಎಲ್ಲ ಖಾಲಿ ಆಗುತ್ತೆ ಅಂತ ಹತ್ತಿದ್ವಿ. ಚನ್ನಪಟ್ಟಣ ಖಾಲಿನೇ ಆಗಿಲ್ಲ. ನಾವು ಫುಲ್ ಫ್ರಂಟ್ ಹೊಟ್ಟಿದ್ವಿ ಆಯಿತಾ. ಫುಲ್ ಫ್ರಂಟ್ ಹೋಗಿದ್ವಿ, ಖಾಲಿ ಆಗುತ್ತೆ ಅಂತ. ಬಟ್ ಅಲ್ಲಿ ಖಾಲಿನೇ ಆಗಿಲ್ಲ. ಮದ್ದೂರ್ವರೆಗೂ ನಿಂತ್ಕೊಂಡು ಹೋಗಿದ್ದು. ನನಗೆ ನಿಂತ್ಕೊಂಡು ಹೋಗಲ್ಲ, ನಿಮ್ಗೆ ಗೊತ್ತು. ಬಸ್ಸಲ್ಲಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಎಷ್ಟೇ ಲೇಟ್ ಆದ್ರೂ ಸೀಟ್ ಸಿಕ್ಕಿದ್ಮೇಲೆ ಹೋಗ್ತಿದ್ದು. ಸೊ ಫುಲ್ ತಲೆ ಸುತ್ತ ಬಂದ್ಬಿಟ್ಟಿದೆ ನನಗೆ. ಲಿಟ್ರಲಿ ಹೆಂಗಂದರೆ ಹಿಂಗಂತದ್ದು ಅಲ್ಲ ಕುತ್ಕೊಂಡ್ಬಿಟ್ಟೆ ಕೆಳಗಡೆ ಮದ್ದೂರು ಹತ್ತತ್ರ. ಆಮೇಲೆ ಯಾವುದೋ ಅಜ್ಜಿ ಏನಕ್ಕೆ ತಲೆ ಸುತ್ತ ಅಂದ್ಬಿಟ್ಟು ಆಮೇಲೆ ಅವ್ರು ಜಾಗ ಬಿಟ್ಕೊಟ್ರು. ಗೈಸ್ ಹೆಂಗಾಯ್ತು ಅಂದರೆ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ ಒಂಥರ. ಯಪ್ಪ, ನನಗೆ ಆಗ್ತಾನೆ ಇರಲಿಲ್ಲ. ನನಗೆ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡಿರಲಿಲ್ಲ ನಾನು. ಆಮೇಲೆ ಮ್ಯಾಂಗೋ ಎಲ್ಲ ತೊಗೊಂಡು ಅಲ್ಲಿ ಇತ್ತು. ನಾನು ಪಾರ್ಸಲ್ ತೊಗೊಂಡಿದ್ದೆ, ಪುಲಾವ್ ತೊಗೊಂಡಿದ್ದೆ. ಸೊ ಅದು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ನನಗೆ. ಸೊ ಆ ಥರ ಆಯ್ತು ಇವತ್ತು. ಫುಲ್ ತಲೆ ಸುತ್ತು, ತಲೆನೋವು ಹೆಂಗೋಗಿತ್ತು ಗೈಸ್ ಇವತ್ತು. ಯಪ್ಪ, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೋ ತೊಗೊಂಡಿಲ್ಲ. ಬರೀ ಇದರಲ್ಲೇ ಮೂಡ್ ಆಫ್ ಆಯಿತು ನನಗೆ ಇವತ್ತು. ಆ್ಯಕ್ಚುಲಿ ಮೂಡ್ ಆಫ್ ಅನ್ನೋದಕ್ಕಿಂತ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಮಾರ್ನಿಂಗ್. ಅಂದರೆ ಇವಾಗ ಓಕೆ. ಅಂದರೆ ಸೌತ್ ಮೀಲ್ಸ್ ತೊಗೊಂಡು ಊಟ ಮಾಡಿದ್ರೆ ಅವಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಅದೆಲ್ಲ ತಿಂದೆ. ಸೊ ಅವಾಗ ಓಕೆ. ಇನ್ಮೇಲೆ ಡೈಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಂಟೇಕ್ ಮಾಡಬೇಕು. ಒಂದು ಸ್ವಲ್ಪ ಸಾಲ್ಟ್ ಅದೆಲ್ಲ ಜಾಸ್ತಿ ತೊಗೊಬೇಕು. ಸೊ ಅವಾಗ ಸುಸ್ತೇನಿದೆ, ತಲೆ ಸುತ್ತ ಬರೋದೇನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ನನಗೆ ಗೊತ್ತು ರೀಸನ್ ಏನಕ್ಕೆ ಅಂತ. ನಾನು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಕೊಂಡೆ. ಬಟ್ ಲೋ ಬಿ ಪಿಗೆ ಏನೂ ಇದಿಲ್ಲ, ಏನೇಳ್ತಾರೆ ಮೆಡಿಸಿನ್ ಏನಿಲ್ಲ. ಉಪ್ಪಿನಕಾಯಿ, ಉಪ್ಪಿನಾಂಶ ಅದೆಲ್ಲ ತಿನ್ನಬೇಕು. ಮತ್ತು ನಾನು ಚಾಕ್ಲೇಟ್ಸ್ ಕೂಡ ಇಟ್ಕೊಂಡಿಲ್ಲ ಬ್ಯಾಗಲ್ಲಿ. ಮುಂಚೆ ಇಟ್ಕೊತಾ ಇದ್ದೆ. ಪರ್ಕ್ ಚಾಕ್ಲೇಟ್ ಅಂತ ಬರುತ್ತಲ್ಲ, ಅದು ತಿಂದರೆ ಕರೆಕ್ಟಾಗಿ ಆಗಿಬಿಡುತ್ತೆ. ಸೊ ಅದು ಕೂಡ ಇಟ್ಕೊಂಡಿಲ್ಲ ನಾನು. ಯಾರಿಗಾದ್ರೂ ತಲೆ ಸುತ್ತು ಬಂದರೆ ಈ ಟಿಪ್ ಯೂಸ್ ಮಾಡಿ. ಚಾಕ್ಲೇಟ್ ತಿಂದರೆ ತಲೆ ಸುತ್ತು ಹೋಗುತ್ತೆ, ಸುಸ್ತು ಕೂಡ ಕಡಿಮೆ ಆಗುತ್ತೆ. ನನಗೇನು ಸುಸ್ತು ಅಂತ ನನಗೆ, ಆದರೆ ಹಸುವಿಂದ ಆಗಿದ್ದಲ್ಲ ಅದು. ಬಟ್ ಒಂದು ಸ್ವಲ್ಪ ನಂಗೆ ಲೋ ಬಿ ಪಿ ಆದಾಗ ಅದು ಫೀಲ್ ಆಗುತ್ತೆ. ಸೊ ಅದು ನನಗೆ ಗೊತ್ತಾಗ್ಬಿಡುತ್ತೆ. ಒಂದು ವೀಕಿಂದ ನನಗೆ ಅದೇ ಥರ ಆಗ್ತಾ ಇರೋದು. ಮತ್ತು ಮನೇಲೇ ಇರ್ತಿದ್ದೆ ಅಲ್ವ 1 ವೀಕ್. ಇವತ್ತು ಕರೆಕ್ಟಾಗಿ ಎಕ್ಸಾಕ್ಟ್ 1 ವೀಕ್ ಮನೇಲೇ ಇರ್ತಿದ್ದೆ ನಾನು. ಸೊ ಬಿಸಿಲು ಕೂಡ ಹೋಗ್ತಿರ್ಲಿಲ್ಲ, ಸೆಕೆ ಕೂಡ ಇತ್ತು. ಸೊ ಬ್ಲಬ್ಲ ಏನೇನು ಇವತ್ತು ಇದೆಲ್ಲ ಆಯಿತು ಗೈಸ್. ಅದಕ್ಕೆ ಐ ಆಮ್ ಸೋ ಸಾರಿ. ನಾನು ಇವತ್ತು ಏನೋ ಪ್ಲ್ಯಾನ್ ಮಾಡಿದ್ದೆ ಗೈಸ್. ನನಗೆ ಔಟ್ಫಿಟ್ನಲ್ಲಿ ಏನಾದರೂ ಒಂದು ರೀಲ್ ಮಾಡೋಣ ಮೈಸೂರಲ್ಲಿ ಅಂತೆಲ್ಲ ಪ್ಲ್ಯಾನ್ ಇತ್ತು. ಎಲ್ಲ ಹಾಳಾಯಿತು. ಏನು ಪ್ಲ್ಯಾನ್ ಮಾಡಂದರೆ ರೀಲ್ ಏನೂ ಮಾಡೋಕ್ಕಾಗಿಲ್ಲ. ಈವನ್ ವ್ಲಾಗ್ಸ್ ಕೂಡ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಹೋದ್ವಿ, ಸ್ಯಾರಿ ತೊಗೊಂಡ್ವಿ. ಇನ್ನೊಂದು ಈ ಸ್ಯಾರಿ ಒಂದು ತೊಗೊಂಡೆ ನಾನು. ನನಗಲ್ಲ ಆ್ಯಕ್ಚುಲಿ, ಇದು ನಂಗೆ ಸಕ್ಕತ್ ಇಷ್ಟ ಆಯಿತು ಗೈಸ್. ಇದು ನಿಮಗೆ ಈ ನೋಡೋಕ್ಕೆ ಕಾಣ್ತಾ ಇದೆ. ಮಟೀರಿಯಲ್ ಮಾತ್ರ ಸೂಪರ್ ಸಾಫ್ಟ್ಗಿಂತ ಸೂಪರ್ ಸಾಫ್ಟ್. ಇದು ಒಂಥರ ಮಟೀರಿಯಲೇ ಬೇರೆ. ಇದು ಹೊಸದು ಕಲಂಕಾರಿ ಅಂತ ಏನೋ ಹೇಳ್ತಾರಲ್ವ. ಸೊ ಆ ಕೈಂಡ್ ಆಫ್ ಅಂದರೆ ಆ ಇದ್ರಲ್ಲಿ ಬರುತ್ತೆ. ಹೊಸ ಡಿಸೈನ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಗಿಫ್ಟ್ ಕೊಡೋಕ್ಕಂತ ತೊಗೊಂಡಿದ್ದೆ ಅಷ್ಟೇ, ನಾನು ತೊಗೊಂಡಿಲ್ಲ. ಇದೊಂದು ತೊಗೊಂಡೆ. ಮತ್ತು ನಮ್ಮ ಬೇಬ್ ಬಂದು ಈ ಕಲರ್ ಡಾರ್ಕ್ ಚಾಕ್ಲೇಟ್ ಕಲರೆಲ್ಲ ಅವಳು ತೊಗೊಂಡ್ಲು. ಆಮೇಲೆ ಇನ್ನೊಂದು ಯಾವುದೋ ಒಂದು ಸ್ಯಾರಿ ತೊಗೊಂಡ್ವಿ. ಆಮೇಲೆ ವೆಸ್ಟರ್ನ್ ನೋಡೋಕ್ಕೆ ಹೋದ್ವಿ. ನಿಮ್ಗೆ ಗೊತ್ತು, ಅರಸೂರು ರೋಡಕ್ಕೆ ಹೋಗಿದ್ದು. ಸೊ ಅಲ್ಲಿ ನೋಡಿದ್ರೆ ನಮ್ಗೆ ಅಲ್ಲಿ ಯಾವುದು ನನಗೆ ಬೇಕಾಗಿರಲಿಲ್ಲ. ಆಂಟಿ ಬಂದಿರಲ್ಲ, ಆಂಟಿ ತೊಗೊಬೇಕಿತ್ತು. ಸೊ ಅವ್ರಿಗೆ ಬೇಕಾಗಿರೋ ಥರ ಅಲ್ಲಿ ಯಾವುದೂ ಸಿಕ್ಕಿಲ್ಲ. ಬಿಕಾಸ್ ಅಲ್ಲೆಲ್ಲ ಒಂದು ಸ್ವಲ್ಪ ನಾವು ಹಾಕೊಳ್ಳೋಂಥ ಔಟ್ಫಿಟ್ಸ್ ಎಲ್ಲ ಇರ್ತಿತ್ತು. ಅವ್ರು ಹಾಕೊಳ್ಳೋಂಥ ಔಟ್ಫಿಟ್ಸ್ ಎಲ್ಲ ಅಲ್ಲಿ ಸಿಕ್ಕಿಲ್ಲ. ಸೊ ಅದಕ್ಕೆ ವಿ ಕೇಮ್ ಬ್ಯಾಕ್. ಕಳಿಸಿದ್ದು ಸುಮಂಗಲಿ ಸಿಲ್ಕ್ಸ್ ಅಂತ ನಾವು ಹೋಗಿದ್ದು, ಅಲ್ಲೇ ಮೈಸೂರಲ್ಲೇ. ಅಲ್ಲಿ ಹೋದ್ವಿ. ಅಲ್ಲಿ ಒಂದಷ್ಟು ಸ್ಯಾರೀಸ್ ನೋಡಿದ್ವಿ. ಹಾಗೆ ಕಲರ್ಸ್ ಮಾತ್ರ ಸಕ್ಕತ್ತಾಗಿದೆ. ಕಲೆಕ್ಷನ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಐ ಮೀನ್ ಕಲರ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ. ಬಟ್ ಬಾರ್ಡರ್ ಬಂದು ನಿಮ್ಗೆ ಇಷ್ಟನೇ ಆಗಲ್ಲ. ಕಲರ್ಸ್ ಇವಾಗ ಎಕ್ಸಾಂಪಲ್ ಸ್ಯಾರಿ ಈ ಕಲರ್ ಇದ್ದರೆ ಬಾರ್ಡರ್ ನಿಮಗೆ ಬೇರೆ ಒಂಥರ ಕಾಂಟ್ರಾಸ್ಟ್ ಕೊಟ್ಟಿರ್ತಾರೆ ಅವರು. ನನಗೆ ಅದು ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗಿಲ್ಲ. ಇದು ಒಂದೇ ಸ್ಯಾರಿ ಇಷ್ಟ ಆಗಿದ್ದು. ಅದಕ್ಕೆ ಸುಮಂಗಲಿನಲ್ಲಿ ಹೊಸ ಟ್ರೆಂಡ್ ಅಂತ ಹೇಳಿ ಗಿಫ್ಟ್ ಕೊಡೋಣ ಅಂತ ತೊಗೊಂಬಂದಿದ್ದೆ ಅಷ್ಟೇ. ಸೊ ಅದು ಒಂದೇ ಸೀರೆ ತೊಗೊಂಡಿದ್ದೀನಿ. ಮಿಕ್ಕಿದೆಲ್ಲ ನಾನು ಹೋಗಿದ್ದೆ ಅಲ್ವಾ ಮುಂಚೆ, ನಾನು ತೊಗೊಂಡಿದ್ದೆಲ್ಲ ಸ್ಯಾರಿ ಅಲ್ಲೇ ಹೋಗಿ ತೊಗೊಂಡಿದ್ದು. ಅದೇ ಥರ ಪ್ಯಾಟರ್ನ್ ಬೇಕು ಅಂತ ನೋಡಿದ್ವಿ. ಬಟ್ ಅದೇ ಥರ ಸಿಕ್ಕಿಲ್ಲ ನಮಗೆ. ಬಟ್ ಅದೇ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಇರೋದು ಸಿಕ್ತು. ಸೊ ಅದು ಮದುವೆಲಿ ಹಾಕ್ಕೊಂತಿಳಲ್ಲ ಅವಾಗ ನೋಡಿ ಸಕ್ಕತ್ತಾಗಿದೆ. ಅದನ್ನು ಇಷ್ಟ ಆಯಿತು ಗೈಸ್. ನೀವು ಯಾರಾದರೂ ಅಷ್ಟೇ ಸ್ಯಾರಿ ತೊಗೊಬೇಕಾದ್ರೆ ಎಸ್ಪೆಷಲಿ ಫಾರ್ ಅಂದರೆ ಟ್ರೆಡಿಷ್ನಲ್ ಈವೆಂಟ್ ಏನಂತ ಹೇಳ್ತಾರೆ ಆ ಥರ ಜಾಸ್ತಿ ಗ್ರ್ಯಾಂಡ್ ಇರೋ ಸ್ಯಾರೀಸ್ಗೆ ಹೋಗಬೇಡಿ. ಸ್ವಲ್ಪ ಬಾರ್ಡರ್ ಕಡಿಮೆ ಇರೋದು, ಒಂದು ಸ್ವಲ್ಪ ಜಿಗಿ ಡಿಸೈನ್ಸ್ ಇರ್ಬೋದು, ಅದ್ರಿಗೆಲ್ಲ ಸ್ವಲ್ಪ ಕಡಿಮೆ ಇರೋ ತೊಗೊಂಡ್ರೆ ನಿಮ್ಮ ಜ್ಯುವೆಲ್ಸ್ ಎಲ್ಲ ಹಾಕ್ತಿರಲ್ಲ. ಸೊ ಆವಾಗ ಇಟ್ ವಿಲ್ ಲುಕ್ ಗುಡ್. ಮತ್ತು ಬ್ಲೌಸಸ್ ಕೂಡ ನೀವು ಡಿಸೈನ್ಸ್ ಚೆನ್ನಾಗಿ ಮಾಡ್ಕೊಬೋದು. ಅಂದರೆ ಪ್ಲೇನ್ ಬಂದು ನಿಮಗೆ ಬ್ಲೌಸ್ ಪೀಸ್ ಎಲ್ಲ. ಸೊ ಆ ಥರ ನೋಡಿ ತೊಗೊಳ್ಳಿ.
ಅದು ಒಂದು ಟಿಪ್. ಯಾಕೆ ಇವಾಗ ಸುಸ್ತಾಗ್ತದೆ ನನಗೆ, ಒಂಥರ ತಲೆ ಇಲ್ಲೆಲ್ಲ ಹಿಡ್ಕೊಂಬಿಡಿದೆ ನನಗೆ, ತಲೆನೋವು ಸುಸ್ತು ಒಂಥರ ನನಗೆ ಆಗ್ತಾಯಿಲ್ಲ ನನಗೆ. ಒಂದು ಸ್ವಲ್ಪ ರೆಸ್ಟ್ ಬೇಕನ್ನಿಸ್ತಾ ಇದೆ, ಸೊ ರೆಸ್ಟ್ ಮಾಡಬೇಕು. ಯಾಕೆ ಇವಾಗ ಸುಸ್ತು. ಎಷ್ಟು ಗಂಟೆ ಗೊತ್ತಾ? 8:30 ಇವಾಗ ಬಂದಿರೋದು ಮನೆಗೆ. ನಾವು ಒಂದು ಸ್ವಲ್ಪ ಇನ್ನೂ ಅಂದರೆ ಗಣೇಶ್ ಜ್ಯುವೆಲರ್ಸ್ಗೆಲ್ಲ ಹೋಗೋದಿತ್ತು, ತಾಳಿ ಎಲ್ಲ ತೊಗೊಬೇಕಿತ್ತು. ಸೊ ಅದಕ್ಕೆಲ್ಲ ಹೋಗಿ ಮತ್ತು ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್, ಮಿಕ್ಸ್ಚರ್ ಸ್ವೀಟ್ಸ್ ಅದೆಲ್ಲ ತೊಗೊಂಡು ಆಟೋ ಹೊತ್ಕೊಂಡು ಸೀದಾ ಮನೆಗೆ ಬಂದ್ವಿ. 8:30 ಆಗಿದೆ. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ ನಾನು. ಸೊ ಅದಕ್ಕೆ ಅಂದರೆ ನಾನು ವ್ಲಾಗ್ ಇದು ಕಂಪ್ಲೀಟ್ ವ್ಲಾಗ್ ಹಾಕೋಕ್ಕಾಗಿಲ್ವಲ್ಲ, ಅದಕ್ಕೆ ನಾನು ಹೇಳಿಬಿಡೋಣ ಅಂತ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಿಬಿಡೋದು ಗೈಸ್. ನೀವು ಎಲ್ಲರೂ ಹುಷಾರು, ಟೇಕ್ ಕೇರ್ ಆಫ್ ಯರ್ ಹೆಲ್ತ್, ಮೆಂಟಲ್ ಹೆಲ್ತ್ ಕೂಡ, ಅದು ಕೂಡ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಆಸ್ ವೆಲ್, ನಿಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗಾಯ್ಸ್, ಸ್ಟೇ ವಿತ್ ಮೀ. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗ್ ಎಡಿಟ್ ಮಾಡಿಲ್ಲ, ಸೊ ಎಡಿಟ್ ಮಾಡಿ ಅಲ್ಲಿ ಕಮ್ ಬ್ಯಾಕ್ ಗೈಸ್. ಯಾ, ಟೇಕ್ ಕೇರ್, ಬೈ, ಸ್ಟೇ ಟ್ಯೂನ್ಡ್, ಸಾರಿ, ಸ್ಟೇ ವಿತ್ ಮೀ.